ನಮಸ್ಕಾರ ವೀಕ್ಷಕರೇ, ನಾವು ನಿಮಗೆ ಹಲವಾರು ಒಂದು ಪ್ರೇಕ್ಷಣೀಯ ಸ್ಥಳಗಳು ತೋರಿಸಿರ್ತೀವಿ. ಆದರೆ ಈಗ ಒಂದು ಬನವಾಸಿ ಅಥವಾ ಕದಂಬರ ಆಳಿದಂತಹ ಒಂದು ನಮ್ಮ ರಾಜಧಾನಿ ಅಂತಲೇ ಹೇಳ್ಬೋದು. ಹಾಗೆ ಅದೇ ರೀತಿ ನಮಗೆ ಒಂದು ಬಿಳಿಗಿ ಸೀಮೆ ಅಂತ ಬಂದಾಗ ಇಲ್ಲಿ ಬಿಳಿಗಿಲೂ ಕೂಡ ಒಂದು ರಾಜರ ಮನೆತನ ಇತ್ತು. ಅಲ್ಲಿ 1818ರಲ್ಲಿ ಸ್ಟುವರ್ಟ್ ಮುನ್ರೋ ಬ್ರಿಟಿಷ್ ಅಧಿಕಾರಿಯಿಂದ ಬಿಳಿಗಿ ಮೇಲೆ ಆಕ್ರಮಣ ಆದಾಗ ರಾಜರ ಕೆಲವೊಂದಿಷ್ಟು ರಾಣಿಯರೆಲ್ಲ ಸೇರಿ ಮುಟ್ಟಳಿಲಿ ಹೋಗಿ ವಾಸ ಮಾಡ್ತಾರೆ. ಒಂದು ಆಶಯ ಬೆಳೆಸಿ ಹೋಗ್ತಾರೆ, ಅಲ್ಲಿ ವಾಸವನ್ನು ಮಾಡ್ಕೊತಾರೆ. ನಂತರದಲ್ಲಿ 1880ರಲ್ಲಿ ಬಿಳಿಗಿಯ 3ನೇ ಚಂದ್ರಶೇಖರ ರಾಯರು ಅವರು ಪಟ್ಟಾಭಿಷೇಕ ಆಗುತ್ತೆ. ಅವರು 1880ರಲ್ಲಿ ಮುಟ್ಟಳ್ಳಿಯ ಚೆನ್ನಮ್ಮಾಜಿನ ಮದುವೆ ಆಗ್ತಾರೆ. ಅದೇ ರೀತಿ ಅವರಿಗೆ ಇಲ್ಲಿ ಒಂದು ಒಡನಾಟ ಶುರುವಾಗುತ್ತೆ. ರಾಣಿ ಚೆನ್ನಮ್ಮಾಜಿ ಬಿಳಿಗಿಯಿಂದ ಹುಲ್ಕುತ್ರಿ ಮೂಲಕ ಇಲ್ಲಿಗೆ ಬರ್ತಿರೋದು ಅಂಥದ್ದು ಒಂದು ಇತಿಹಾಸ ಮೂಲಕ ನಾವು ತಿಳ್ಕೊಬೋದು. ಸಿದ್ಧಾರ್ಥ ಗೌಡ್ರು ಇದ್ದಾರೆ, ಅವರು ಒಂದು ತಲೆಮಾರಿನ ಅಂತಲೇ ಹೇಳ್ಬೋದು. ಅವರು ನಮ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಬನ್ನಿ ಸರ್. ನಮಸ್ಕಾರ. ಮಲೆನಾಡು ಮೀಡಿಯಾ ಯೂಟ್ಯೂಬ್ ಚಾನಲ್ ಪರ ನಿಮ್ಮ ಸ್ವಾಗತ. ತುಂಬ ಖುಷಿ ಆಗುತ್ತೆ, ಯಾಕಂದರೆ ಇಷ್ಟು ಹಳೆ ಮನೆ ನೋಡೋದು ಭಾಳ ಕಷ್ಟ. ಅಂಥದ್ರಲ್ಲಿ ನೀವು ಇಷ್ಟು ಚೆನ್ನಾಗಿ ಇಟ್ಕೊಂಡಿದ್ರೆ, ಒಂದು ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ದೀರ ಅನ್ನೋದ್ರೆ ಮೊದಲದಾಗಿ ನಿಮ್ಗೆ ನಾವು ಅಪ್ರಿಷಿಯೇಟ್ ಮಾಡಬೇಕಾಗತ್ತೆ. ಜೊತೆಗೆ ನಮ್ಮ ಒಂದು ವೀಕ್ಷಕರು ತಿಳಿಸ್ಕೊಡ್ಬೋದು, ನಿಮಗೆ ಎಷ್ಟು ನಾಲೆಜ್ ಇದೆ ಅಷ್ಟನ್ನು. ಹಳೆ ಕಾಲದ ಚೆನ್ನಮ್ಮಾಜಿ ಇದ್ದಂಥ ಮನೆ ನೀವು ಒಂದು ಪೂರ್ವಜರು ಅವರು ತಲೆತಾರ ಅಂತ ನಡ್ಸ್ಕೊಂಡು ಹೋಗ್ತಾ ಬರ್ತಿದ್ದೀರ, ಮುಂದುವರೆದ ಭಾಗ ನಿಮ್ದಾಗಿರುತ್ತೆ. ನೀವು ನಮ್ಮ ಹೇಗಿತ್ತು ಏನಂತ ಒಂಚೂರು ನಮ್ಮ ವೀಕ್ಷಕರು ತಿಳಿಸ್ಕೊಡ್ಬೋದಾ? ತಿಳಿಸ್ಕೊಡೋದು ಅಂದರೆ ನಮಗೆ ಗೊತ್ತಿರೋಷ್ಟು ಏನು ಇವಾಗಿನ ತಲೆಮಾರಿದವ್ರು ನಾವು ನಮ್ಗೆ ಗೊತ್ತಿರೋಷ್ಟು ಹೇಳ್ಬೋದು. ಅದು ಇರೋದು ಅಂದರೆ ಈಗ ನಮ್ಮ ತಂದೆಯವ್ರ ತಂದೆ ನೀಲಕಂಠ ಗೌಡ್ರು, ಆಮೇಲೆ ನಮ್ಮ ತಂದೆಯವರು ದೇಸಾಯಿ ಗೌಡ್ರು, ಅದ್ರ ನಂತರ ನಾನು ಅವ್ರ ಮಗ ಸಿದ್ಧಾರ್ಥ ಗೌಡ್ರು. ಇತಿಹಾಸ ನಮಗೀಗ ತಿಳ್ಕೊಳ್ಳಿಕ್ಕೆ ಏನಿದೆ ಅಂದರೆ ಒಂದಿಷ್ಟು ಹಳೇದು ಯುದ್ಧದ ಟೈಮಲ್ಲಿ ಬಳಸಿರೋಂಥ ಆಯುಧಗಳೆಲ್ಲ ಸಿಗುತ್ತವೆ, ಒಂದಿಷ್ಟು ಆಯುಧಗಳಿದ್ದಾವೆ ನಮ್ಮ ಹತ್ರ. ಅದನ್ನೆಲ್ಲ ಕಾಪಾಡ್ಕೊಂಡು ಬಂದಿದ್ದೀವಿ ಇಲ್ಲಿವರೆಗೂ. ಅದಕ್ಕೂ ಹೆಚ್ಚಿನ ಇನ್ಫಾರ್ಮೇಶನ್ ನಮ್ಮ ಅಜ್ಜಿಯವ್ರಿಗೆ ಚೆನ್ನಾಗಿ ಗೊತ್ತಿತ್ತು, ಆದ್ರೆ ಅಜ್ಜಿಯವರು ಈಗ 2 ವರ್ಷ ಆಯ್ತು ಅವ್ರು ತೀರ್ಕೊಂಡನು. ಸರಿ. ಅದಕ್ಕೆ ನಮಗೇನು ಸ್ವಲ್ಪ ಐಡಿಯಾ ಏನಿದೆ ಅಷ್ಟು ಮಾತ್ರ ಹೇಳ್ಬೋದು ಅಷ್ಟೇ. ಸುಮಾರು ಎಷ್ಟು ವರ್ಷ ಆಗಿರ್ಬೋದು ಅಂತಾರೆ? 200ರಿಂದ 250 ವರ್ಷ ಜಾಸ್ತಿ ಆಗಿದೆ ಅಂತಾರೆ. ಮಧ್ಯ ಮನೆಗೆ 250 ವರ್ಷ ಜಾಸ್ತಿ ಆಗಿದೆ ಅಂತಾರೆ. ಇದೆಲ್ಲ ಈಗ ರೀಸೆಂಟ್ ಆಗಿ ನಮ್ಮ ತಂದೆಯವರು ಈಗ ಒಂದು 30 ವರ್ಷದ ಮಾಡಿರೋಂಥದ್ದು. ಸರಿ. ತೋರಿಸ್ಬೋದಾ? ಬನ್ನಿ. ಇದನ್ನೆಲ್ಲ ಇವಾಗ ರೀಸೆಂಟ್ ಆಗಿ ಮಾಡಿರೋ ಇದೆಲ್ಲ. ಓಕೆ. ಸೊ ಇದು ಮೂಲ ಮನೆ. ಹೌದು. ಸರಿ. ಮೊದಲು ಇದೆಲ್ಲ ಓಪನ್ ಇತ್ತಂತೆ, ಇದಷ್ಟು ಓಪನ್ ಇತ್ತಂತೆ. ಅಂದ್ರೆ ಈಗ ಅವಾಗೆಲ್ಲ ಇರ್ತಿತ್ತಲ್ಲ ಹಿಂಗ್ ಟೋಟಲಿ ಓಪನ್ ಆ ತರ ಇರ್ತಿತ್ತು. ಈಗ ಇದನ್ನೆಲ್ಲ ಈಗ ನಮ್ಮ ತಂದೆಯವ್ರ ಕಾಲದಲ್ಲಿ, ಇದನ್ನ ನಮ್ಮ ಅಜ್ಜವ್ರ ಕಾಲದಲ್ಲೆಲ್ಲ ಮಾಡಿದ್ದು, ಅದು ಹೊರಗಡೆ ನಮ್ಮ ತಂದೆಯವ್ರ ಕಾಲದಲ್ಲಿ ಮಾಡಿದ್ದು. ಸರಿ. ಇದು ಮೂಲ ಅಂದ್ರೆ ಇದು ಇದು ಪ್ರಧಾನ ಬಾಗಿಲು. ಓಕೆ. ಹೇಗಿದೆ ನೋಡಿ ಮೂಲ. ಅವಾಗಿನ ಗೋಡನ್ ಎಲ್ಲ ನೋಡಿ ಎಷ್ಟು ಅಗಲ ಇದೆ ಅಂತ. ಹೌದು. ಅಲ್ಲ, ಇನ್ನೆಷ್ಟು ಆಗಿನ ಕಾಲದ ಮಾಡಿದ್ರು ಹೆಂಗಿದೆಲ್ಲ. ಹೌದು. ಇದು ಇಷ್ಟು ಅಗಲ ಇದೆ ನೋಡಿ, ಇಲ್ಲಿಂದ ಎಷ್ಟು. ಹೌದು. ಇಷ್ಟು ಅಗಲ ಬರತ್ತೆ. ಇದು ಒಂದು ಕೈ ಹೇಳತ್ತೆ ಏನಿಷ್ಟಿದೆ, ಇಷ್ಟು ಅಗಲ ಬರತ್ತೆ ಇದು ಗೋಡೆ. ಈಗಿನ ಡಿಫ್ರೆನ್ಸ್ಗಳು ಕಾಣುತ್ತೆ ನೋಡಿ. ಪೂರ್ತಿ ಇದು ಮಣ್ಣಿಂದಾನೇ ಮಾಡಿರೋದು. ಮತ್ತೆ ನೋಡಿ ಎಷ್ಟು ತಗ್ಗಿದೆ. ಒಬ್ರು ಆಗಿನ ಕಾಲದಲ್ಲಿ ಒಂದು ಬಗ್ಗು ಹೋಗ್ಬೇಕು ಅನ್ನೋದು ಒಂದು, ಅದನ್ನ ನಮ್ಮ ಅಜ್ಜಿ ಹೇಳ್ತಿದ್ರು. ಏನಂದ್ರೆ ತಗ್ಗಿ ಬಗ್ಗಿ ನಡಿಬೇಕು ಅನ್ನೋ ಕಾರಣಕ್ಕಾಗಿ ಬಾಗಿಲುಗಳನ್ನ ಮತ್ತೆ ಸಣ್ಣ ಮಾಡ್ತಿದ್ರಂತ. ಹಳೆ ಕಾಲದ ಮನೆಯೆಲ್ಲ ಸ್ವಲ್ಪ ಬಾಗಿಲುಗಳು ಸಣ್ಣ. ಮತ್ತೊಂದು ಸೇಫ್ಟಿ ರೀಸನ್, ಸೇಫ್ಟಿ ಪರ್ಪಸ್ಗೋಸ್ಕರ. ಈಗ ದೊಡ್ಡ ಬಾಗಿಲು ಮಾಡಿದ್ರೆ ಅದಕ್ಕಷ್ಟು ಇದು ಬರಲ್ಲ, ಸ್ಟ್ರೆಂತ್ ಬರಲ್ಲ. ಅದ್ರ ಸಲುವಾಗಿ ಚಿಕ್ಕದಾಗಿ ಮಾಡಿದ್ರೆ ಸ್ಟ್ರೆಂತ್ ಬರುತ್ತೆ ಅಂತ ಸೇಫ್ಟಿ ವೈಸ್ ಮಾಡಿರೋದು. ಇದೆಲ್ಲ ಹೌದೌದು, ಎಲ್ಲ ಹಳೆದೇನೆ. ಯಾವ್ದು ಚೇಂಜಸ್ ಇಲ್ಲ, ಏನು ಚೇಂಜಸ್ ಮಾಡಿಲ್ಲ. ಓಕೆ. ಈ ಏನಿದೆ ಇದೆಲ್ಲ ಹಳೆ ಅಷ್ಟಾದ್ರೂ ಎಷ್ಟು ಇದೆ ನೋಡಿ ಅಲ್ವಾ. ಇದಕ್ಕೆಲ್ಲ ಈ ಆಯಿಲ್ ಪೇಂಟ್ ಇದನ್ನೆಲ್ಲ ಮಾಡಿ ನಾವು ಇಷ್ಟು ಸೇಫ್ ಮಾಡಿದೀವಿ ಇಲ್ಲಿವರೆಗೂ. ಇಲ್ಲಿ ತನಕ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಎಷ್ಟು 200-300 ವರ್ಷ ಹಳೇದಾದ್ರೂ ಈ ಡೋರು ಇವೆಲ್ಲ ಅಲ್ಲ. ಹೌದೌದು, ಎಲ್ಲದನ್ನು ಅವಾಗಿಂದ ದೇವ್ರ ಕೋಣೆ ಆಗಿತ್ತು. ಓಕೆ. ಆಗಿನ ಕಾಲದಲ್ಲ ಅಲ್ಲ, ಇದೆಲ್ಲ ರೀಸೆಂಟ್ ಆಗಿ ಶಿಫ್ಟ್ ಮಾಡ್ಕೊಂಡಿರೋದು. ಸರಿ. ಮೊದ್ಲು ಎಲ್ಲಿ ಪೂಜೆ ಮಾಡ್ತಿದ್ರು ಅದಷ್ಟೇ ಐಡಿಯಾ ಇಲ್ಲ. ಓಕೆ. ಇದೆಲ್ಲ ಮೊದಲೇ ಇದು ನೀವು ಹೊಸದಾಗಿ ಇದನ್ನೆಲ್ಲ ಟೈಲ್ಸ್ ಎಲ್ಲ ನಾವು ಹೊಸದಾಗಿ ಮಾಡ್ಕೊಂಡಿರೋದು. ಬಟ್ ಮೇಲ್ಗಡೆ ಇದೆ ಇದೆಲ್ಲ ಇದೆಯಲ್ಲ, ಇದೆಲ್ಲ ನಾವೇನು ಮಾಡಿದ್ದಲ್ಲ ಆಗಿನ ಇದ್ರನ್ನೇ. ಬಟ್ ಅದ್ರ ಇನ್ನೂ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಅಲ್ಲ. ಅದು ಅವಾಗಿಂದ ಒಳ್ಳೆ ಜಾತಿ ಮರಗಳ ಇದು. ಅದಕ್ಕೋಸ್ಕರ ಇಲ್ಲಿವರೆಗೂ ಏನೂ ಆಗಿಲ್ಲ. ನೀವು ಜಸ್ಟ್ ಅದಕ್ಕೊಂದು ಪೇಂಟ್ ಒಂದು ಮಾಡಿದ್ದಷ್ಟೇ. ಆಯಿಲ್ ಪೇಂಟಿಂಗ್ ಅವಾಗ್ಲಿಂದ ಯಾವಾಗ ಕಟ್ಸಿದ್ರಲ್ಲ ಅವಾಗಿಂದಾನೆ ಇದಷ್ಟನ್ನು. ಸರಿ. ಇದೆಲ್ಲ ತಲೆಗೆ ತಗತ್ತಂತ ಇದೊಂದು ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀವಿ ನಾವು. ಸರಿ.
ಇನ್ನು ರಾಜರ ಕಾಲದಲ್ಲಿ ಎಣ್ಣೆಯಿಂದ ಹಿಡಿದು ಅವಾಗೆಲ್ಲ ಬಳಸ್ತಿರುವಂತಹ ಆಯುಧಗಳು ಏನಾರು ಇದೆ ಇದೆ ತೋರಿಸ್ತೀನಿ. ಆ ಕಡೆನೇ ಇದೆ. ಸರಿ, ಇದೊಂದು ಈ ಕಡೆ ನೋಡ್ಕೊಂಡು ಹೋಗ್ಬಿಟ್ರಿ. ಇದು ಆಗಿಂದ ಇದೆ ಅಲ್ಲ, ಎಷ್ಟು ಇಲ್ಲಿವರೆಗೆ ಮಾತ್ರ. ಇದ್ರ ನಂತರದಲ್ಲಿ ಈ ಕಡೆ ಏನಿತ್ತು ಇದೆಲ್ಲ ನಾವು ನಿಮ್ಮ ಬಳಕೆಗೋಸ್ಕರ ಅಡುಗೆ ಸೊ ನೀವು ಇಲ್ಲಿ ರೀಸೆಂಟ್ ಆಗಿ ಉಳಿತಾ ಇದೆ ಇಲ್ಲೇ ಇದ್ವಿ. ಇವಾಗ ಒಂದು 4 ತಿಂಗಳಾಯ್ತು ಹೊಸ ಮನೆ ಕಟ್ಟಿದ್ವಿ, ಅಲ್ಲಿ ಉಳಿತಾ ಇದೀವಿ ಅಷ್ಟೇ. ಅದಕ್ಕೆ ಸ್ವಲ್ಪ ಧೂಳೆಲ್ಲಾಗಿದೆ. ಇಲ್ಲ ಅಂದ್ರೆ ನೀಟಾಗಿ ಹೆಂಗೆ ನೀವು ಇಲ್ಲ ಉಳ್ಕೊಂಡು ನಾವೆಲ್ಲ ಹುಟ್ಟಿರೋದು ಇಲ್ಲೇನೆ. ಇಲ್ಲೇ ಇದ್ದಿದ್ದೇನೆ ಇಷ್ಟು ವರ್ಷನು. ನನಗೆ 31 ವರ್ಷ ಇಲ್ಲೇ ಇದ್ದಿದ್ದೇನೆ. ನಿಮ್ಮ ತಂದೆ ಅಜ್ಜ ಎಲ್ಲ ಇದೇ ಮನೇಲಿ ಇದ್ದವ್ರು. ಹೌದೌದು. ಸರಿ ಸರಿ. ನಮ್ಮ ತಂದೆಯವರು ಹುಟ್ಟಿದ್ದು, ನಮ್ಮ ಅಜ್ಜವ್ರು ಇದ್ದಿದ್ದು ಎಲ್ಲದೂ ಇದೇ ಮನೆ. ಮತ್ತೆಷ್ಟು ರೂಮ್ಗಳಿದೆ? ಇದೊಂದು ಸ್ಟೋರ್ ರೂಮ್ ತರ. ಆಗಿನ ಕಾಲದಲ್ಲಿ ಇತ್ತ ಅದು ನೀವು? ಇದೆಲ್ಲ ಇದ್ದಿದ್ದೇನೆ. ಆದ್ರೆ ಒಂದೊಂದು ಸ್ವಲ್ಪ ಸ್ವಲ್ಪ ಈಗ ನಾವು ಚೇಂಜಸ್ ಮಾಡ್ಕೊಂಡಿರೋದು. ಸರಿ ಸರಿ. ಇದೆಲ್ಲ ನೆಲ ಎಲ್ಲ ಇವಾಗ ನಾವು ಮಾಡ್ಕೊಂಡಿರೋದಷ್ಟೇ. ಸರಿ ಸರಿ. ಮೊದಲೆಲ್ಲ ಈ ತರ ಎಲ್ಲ ಇರಲ್ಲ. ಹೌದು. ಇದು ಮೊದಲಿಂದಾನೇ ಇದ್ದಿದ್ದು ಬಾವಿನೇ ಇದು. ಹೌದಾ? ಹೌದೌದು. ಅಲ್ಲ ನೀರು ಇರ್ತೈತೆ ಹೇಗೆ? ಸುಮ್ಮನೆ ಇಲ್ಲ, ನೀರಿರಲ್ಲ ಇದರಲ್ಲಿ. ಮತ್ತೆ ಅವಾಗ ಇರ್ತಿತ್ತು ಅನ್ಸತ್ತಲ್ಲ? ಅವಾಗ ಇರ್ತಿತ್ತು. ಕಾಣಿಸಲ್ಲ ಅಂದ್ರೆ ಬೆಕ್ಕು ಬೀಳತ್ತೆ ಅಂತ ಇದು ಮಾಡಿದ್ವಿ. ಸರಿ ಸರಿ ಸರಿ. ಅಲ್ಲ ಆಗಿನ ಕಾಲದಲ್ಲಿ ಹೇಗೆ ಮುಚ್ಚಿಗೆ ಮಾಡಿರ್ತಿತ್ತೆ, ಹೇಗೆ ಓಪನ್ ಇರ್ತಿಲ್ಲ? ಇಲ್ಲ, ಇದು ಓಪನ್ ಇತ್ತಂತೆ ಮೊದಲು. ಸರಿ. ಅವಾಗ ಓಪನ್ ಇತ್ತು. ಇದಷ್ಟನ್ನು ಒಂದು ಇದನ್ನ ತರ ತಗೊಂಡ್ರಲ್ಲ ಯೂಸ್ ಮಾಡೋಕ್ಕೋಸ್ಕರ ಜಾಗನ. ಅವಾಗ ಇದನ್ನೊಂದು ಇದೆಲ್ಲ ಕಟ್ಟಿ ಇದನ್ನೆಲ್ಲ ಈ ತರ ಮಾಡಿರೋದು. ಆಮೇಲೆ ನೀವು ಇದೇನು ಬಳಕೆ ಮಾಡ್ತಿರ್ಲಿಲ್ಲ? ಬಳಕೆ ಮಾಡ್ತಾನೆ ಇದೀವಿ. ನೀವು ಇದ್ದಾಗ ಬಳಕೆ ಆಗ್ತಾ ಇತ್ತು. ನಾವು ಇದ್ರಲ್ಲಿ ನೀರು ಕುಡ್ದಿದೀವಿ, ನಾವು ಈ ನೀರು ಯೂಸ್ ಮಾಡ್ತಿದ್ವಿ. ಆಮೇಲೆ ಒಂದು ಬೆಕ್ಕು ಬಿತ್ತು, ಏನೇನ ಆಯ್ತು, ನೀರು ಕಡಿಮೆ ಆಗ್ತಾ ಹೋಯ್ತು. ಅದಕ್ಕೋಸ್ಕರ ಇದನ್ನ ಬಿಟ್ಟು ಹಿಂಗ್ ಮುಚ್ಚಿಗೆ ಇದ್ರು ನೀರು ಅದು ಏನೋ ಗೊತ್ತಿಲ್ಲ, ಅದು ಯಾಕೋಸ್ಕರ ಹಿಂಗೆ ನೀರು ಕಡಿಮೆ ಆಯ್ತು ಗೊತ್ತಿಲ್ಲ. ನೀರು ಹೋಯ್ತು, ಆಮೇಲೆ ಯೂಸ್ ಮಾಡೋದು ಬಿಟ್ರಿ. ಬಟ್ ರೀಸೆಂಟ್ ಆಗಿ ನೀವು ಬಳಸ್ತಾನೆ ಬಳಸ್ತಾ ಇದ್ವಿ. ಈಗ ನನಗೆ ಗೊತ್ತಿದ್ದಂಗೆ ಈಗ ಒಂದು 6-7 ವರ್ಷದ ಹಿಂದೆಲ್ಲ ಯೂಸ್ ಮಾಡಿದೀವಿ. ನೀವು ಹೌದು 8 ವರ್ಷದ ಹಿಂದೆಲ್ಲ ಯೂಸ್ ಮಾಡಿದೀವಿ ಇದ್ರಲ್ಲಿ ನೀರು. ಮತ್ತೆ ಹೊರಗಡೆ ಇಲ್ಲಿಂದ ಹೋದ್ರೆ ಮತ್ತೆ ಹೊರಗಡೆ ಬರ್ತಾರೆ. ಹೌದೌದು. ಇದೆಲ್ಲ ನಾವು ಹೊಸದಾಗಿ ಮಾಡ್ಕೊಂಡಿರೋದು. ಸರಿ ಸರಿ ಸರಿ. ಸೊ ಮೂಲ ಏನು ಒಳಗಡೆ ಏನಿದೆ ಅದಷ್ಟು ರಾಣಿ ಕಾಲದಲ್ಲಿ ಇರುವಂತದ್ದು. ಹಂಗಂತ ಈ ಕೊಟ್ಟಿಗೆ ಮನೆನೂ ಅಷ್ಟೇ ಅವಾಗ್ಲಿಂದಾನು ಇದ್ದಿದ್ದೆ ಅಂತೆ. ಅವಾಗ 100-150 ದನಕರುಗಳೆಲ್ಲ ಇರ್ತಿತ್ತು ಇದೇ ಜಾಗದಲ್ಲಿ. ಆದ್ರೆ ಇದನ್ನಷ್ಟು ನಾವು ರಿನೋವೇಟ್ ಮಾಡಿ ಚೆನ್ನಾಗಿ ಮಾಡ್ಕೊಂಡಿರೋದು. ಸರಿ ಸರಿ. ಸೊ ಒಟ್ಟಿನಲ್ಲಿ ಮೊದಲೆಲ್ಲ ಒಂದು ಆಕಳಿಗಂತಾನೆ ದನಗಳಿಗಂತಾನೆ ಒಂದು ಇದೇ ಜಾಗದಲ್ಲೇ ಮಾಡಿದ್ದು. ಇದಷ್ಟು ಇದು ಮಧ್ಯೆ ಪಾರ್ಟಿಷನ್ ಇರ್ಲಿಲ್ಲ. ಇದಷ್ಟರಲ್ಲೂ ಹಿಂಗ್ ದನಗಳನ್ನ ಹಿಂಗ್ ಕಟ್ತಿದ್ರಂತೆ. ಸರಿ ಸರಿ ಸರಿ. ಇದೆಲ್ಲ ಹಿಂಗಿರ್ತಿತ್ತು ನೋಡ್ರಿ. ಎಲ್ಲ ಎಷ್ಟು ಸ್ಟ್ರಾಂಗ್ ಆಗ್ಯಲ್ಲ. ಅದು ಅಲ್ಲಿ ಇಲ್ಲಿ ಸ್ವಲ್ಪ ಟಚ್ ಆಗ್ತಿತ್ತು. ಅದನ್ನೆಲ್ಲ ಇದ್ ಮಾಡಿ ಸರಿ ಮಾಡ್ಕೊಂಡಿದ್ದು ನಾವು. ಬಟ್ ಹಳೇದನ್ನ ಏನಿದೆ ಹಾಗೆ ಇದೆ. ಹಾಗೆ ಇದೆ. ಆಗಿನ ಕಾಲದಲ್ಲಿ ಬಳಸ್ತಿರೋಂಥ ಒಂದು ಆಯುಧಗಳು ಹೇಗಿದೆ ನೋಡಿ. ಆದ್ರೆ ಇನ್ನೂ ಎಷ್ಟು ಚೆನ್ನಾಗಿ ಮೇಂಟೈನ್ ಇದು ಮಾಡ್ಕೊಂಡಿದ್ದೀರಾ. ಹೌದೌದು. ಅದು ಇವಾಗಲೇ ಆದ್ರೂ ಅಡ್ಡಿಲ್ಲ, ಎಷ್ಟು ಚೆನ್ನಾಗಿದೆ ನೋಡಿ. ನಮಗೆ ಗೊತ್ತಿದ್ದಂಗೆ ಹೆಂಗಿದೆ ಹಂಗೆ ಇದೆ. ಇದು ಸುಮಾರು ಒಂದು 300 ವರ್ಷ ಆಗಿರ್ಬೋದು. ಆಗಿದೆ. ರಾಜರ ಕಾಲದಲ್ಲಿ ಯೂಸ್ ಮಾಡಿರೋಂಥದ್ದು ಇದು. ನಮ್ಮ ಅಜ್ಜಿ ಹೇಳ್ತಿದ್ರಲ್ಲ. ಇನ್ನೂ ಸುಮಾರಷ್ಟು ಸಾಕಷ್ಟು ಇತ್ತಂತೆ ನಮ್ಮ ಮನೇಲಿ. ಈಗ ಸದ್ಯಕ್ಕೆ ನಮ್ಮ ಹತ್ರ ನಮಗೆ ಗೊತ್ತಿದ್ದಂಗೆ ನಮ್ಮ ಬುದ್ಧಿ ಬೆಳವಣಿಗೆ ಆದ್ಮೇಲೆ ಇರೋದು ಇದು 3 ಮಾತ್ರ ನಮ್ಮ ಹತ್ರ. ಮೊದಲು ಈ ತರದ್ದು ಸುಮಾರಷ್ಟು ಇತ್ತು. ಅಂದ್ರೆ 100 ಗಟ್ಟಲೆ ಇರ್ತಿತ್ತು. ಅಂದ್ರೆ ಒಂದು ರಕ್ಷಣೆಗಾಗಿ ಅವರು ಎಲ್ಲ ಇಟ್ಕೊಂಡಿರ್ತಿದ್ರು. ಸೊ ಬಟ್ ನೀವು ಒಂದು ನೆನಪಿಗೋಸ್ಕರ ಅದೇ ಎಷ್ಟು ವೇಟ್ ಇದೆ ನೋಡಿ ಇದು. ಅದು ಇನ್ನೊಂದು ಇದೇ ತರದ್ ಇತ್ತಂತೆ. ಹಿಂಗೆ ನಾನು ಕೇಳಿರೋದಷ್ಟೇ ಹೇಳಿರೋದು. ಇದೇ ತರದ್ದು ಯಾವ ತರ ಅಂದ್ರೆ ಈ ಪೋರ್ಷನ್ ಅಲ್ಲಿ ಸ್ವಲ್ಪ ಲೈಟ್ ಆಗಿ ಇದ್ರಲ್ಲೇ ಯಾವ್ದು ಇದರಿಂದ ಮಾಡಿರ್ತಾರೆ ಇದು, ಈ ಪೋರ್ಷನ್ ಅಲ್ಲಿ ಏನೋ ವಿಷಯ ಇರ್ತಿತ್ತಂತದ್ದು. ಅದೇನಾದ್ರೂ ಹಿಂಗ್ ಸ್ವಲ್ಪ ಹಿಂಗ್ ಗಾಯ ಆಗ್ಬಿಡ್ತಂದ್ರೆ ಆ ಮನುಷ್ಯನಿಗೆ ಅವನು ಸತ್ ಹೋಗೋದೆ. ಅಂದ್ರೆ ಏನು ಇದ್ ಮಾಡಕ ಔಷಧಿ ಇಲ್ಲ. ಹೌದೌದು. ಈಗ ಒಂಥರ ಈಗೇನು ಸೈನೈಡ್ ಇದೆಲ್ಲ ಹೇಳ್ತಾರಲ್ಲ, ಆ ಟೈಪ್ ಏನೋ ವಿಷಯ ಇರ್ತಿತ್ತು ಅನ್ಸತ್ತೆ. ಅದು ಇಲ್ಲಿ ಇರ್ತಿತ್ತಂತೆ. ಅದು ಹಿಂಗೆ ಏನಾದ್ರು ಈಗ ಮನೆಯವ್ರು ಯಾರಾದ್ರೂ ತಾಗಿಸ್ಕೊಂಡು ಏನಾರು ಆಗ್ಬೋದು ಅನ್ನೋ ಕಾರಣಕ್ಕೆ ಏನೋ ಅದೊಂದು ಮಿಸ್ ಆಗಿದೆ ನಮ್ಮ ಹತ್ರ. ಇಲ್ಲ ಇದು ಮೊದಲೇ ಹೌದು. ಇದು ಮೊದಲು ಹೇಗಿತ್ತ ಹಾಗೆ? ಇಲ್ಲ ಇದೆಲ್ಲ ನಮ್ಮ ತಂದೆಯವ್ರು ಮಾಡಿಸಿದ್ದಂತೆ. ಸರಿ.
ಇದಷ್ಟು ಬಟ್ ಹೀಗೆ ಮೇಲ್ಗಡೆ ಇದಿತ್ತು. ಇತ್ತು. ಹಾಂ ಹಾಂ ಹಾಂ. ಯಾವ ತರ ಇತ್ತು ಅನ್ನೋದು ನಮ್ಗೆ ಐಡಿಯಾ ಇಲ್ಲ, ಅಷ್ಟು ಗೊತ್ತಿಲ್ಲ. ಸರಿ. ಇದಷ್ಟು ಮೇಲ್ಗಡೆ ಪೋರ್ಷನ್ ಮಾಡ್ಕೊಂತೀರಾ? ಹೌದೌದು. ಏನ್ ಮಧ್ಯ ಭಾಗ ಏನ್ ತೋರಿಸಿದ್ರಲ್ಲ ಅದು ರಾಣಿ ಕಾಲದ, ರಾಜರ ಕಾಲದ, ಆಗಿನ ಕಾಲದಲ್ಲಿ ಇರುವ. ಹೌದೌದು. ಇದಷ್ಟು ಗೋಡೆ ಮಾತ್ರ ಅಷ್ಟು ಮಣ್ಣಿಂದೆ. ಓಹೋ, ಇವಲ್ಲ. ಹೌದು, ಇದ್ರ ಕೆಳಗಡೆ ಇರೋದು ಮಣ್ಣೇನೆ, ಮೇಲ್ಗಡೆ ಈಗ ಸಿಮೆಂಟ್ ನೆಲ ಮಾಡಿರೋದಷ್ಟೇ. ಈಗ ಮರ ಏನ್ ಕೆಳಗಡೆ ಇತ್ತು ಅದೇ ಸಪೋರ್ಟ್ ಇದ್ರ ಮೇಲೆ ಮಣ್ಣು ಕೊಟ್ಟಿರ್ತಾರೆ. ಮಣ್ಣು ಕೊಟ್ಟು ಮಣ್ಣು ಮೇಲ್ಗಡೆ ಸಿಮೆಂಟ್ ನಾವು ರೀಸೆಂಟ್ ಆಗಿ ಮಾಡ್ಕೊಂಡಿರೋದು ಇದೆಲ್ಲ. ಇದೆಲ್ಲ ಮೊದಲೇ ಇದ್ದಂಥದ್ದಾ ಅಥವಾ ಅದು? ಹೌದೌದು, ಇದೆಲ್ಲ ಮೊದಲೇ ಅಂತ ಅಂದ್ರೆ ಮಣ್ಣಲ್ಲೇ ಮಾಡಿರೋದು. ಮೊದಲೇ ಅಂದ್ರೆ ಯಾವ ತರ ಇತ್ತು ನಮ್ಗೆ ಅಷ್ಟು ಐಡಿಯಾ ಇಲ್ಲ. ಸರಿ. ಅದು ಯಾವ ತರ ಬೇಕು ಆ ತರ ಮಾಡ್ಕೊಂಡಿದ್ದಾರೆ. ಇಲ್ಲೊಂದು ರೂಮ್ ಇದೆ, ಯೂಸ್ ಮಾಡ್ತಾ ಇಲ್ಲಲ್ಲ. ಎಲ್ಲ ಇದಾಗಿದೆ ಸ್ವಲ್ಪ. ಇದೊಂದೆರಡು ಕಪಾಟ್ ನೋಡ್ಬೋದು, ಹಳೆದು, ಹಳೆಯ ಕಾಲದಲ್ಲ. ಓ, ಅಂದ್ರೆ ಆಗಿನ ಕಾಲದಲ್ಲಿ ಬಳಸ್ತಿರುವಂಥದ್ದು ಅಲ್ಲ? ಹೌದೌದು. ಪ್ರತಿಯೊಂದನ್ನು ಮೇಂಟೈನ್ ಮಾಡ್ಕೊಂಡು ಇಟ್ಕೊಂಡಿದ್ದೀರಾ. ಇದೇನೇ ಬಳಸ್ತಾ ಇದಿರುವಂಥದ್ದು? ಏನೋ ಹಾರ್ಮೋನಿಯಂ ಇಡ್ಲಿಕ್ಕೋಸ್ಕರ ಕಪಾಟ್ ಥರ ಏನೋ ಇತ್ತು ಅದು. ಓಕೆ. ಸೊ ಅವಾಗ ಏನು ಕೆಳಗಡೆ ಮೆಟ್ಲು ತೋರಿಸೋದಲ್ಲ, ಅದು ಇಲ್ಲಿಂದ ಬರ್ಬೋದು. ಇದಕ್ಕೆಲ್ಲ ಡೋರ್ ಇರಲಿಲ್ಲ, ನಾವು ಚಿಕ್ಕವರಿದ್ದಾಗ ಓಪನ್ ಇತ್ತು. ಓಪನ್ ಇತ್ತು, ಹತ್ತಿ ಮತ್ತೆ ಬಿದ್ರೆ ಕಷ್ಟ ಅಂತ ಇದೆಲ್ಲ ನೀವು ಸಪ್ರೇಟ್ ಆಗಿ ಒಂದು ಡೋರ್ ಮಾಡಿಸಿದ್ದು. ನಮ್ಮ ತಂದೆಯವ್ರ ಕಾಲದಲ್ಲಿ ಮಾಡಿಸಿದ್ದು. ಸರಿ ಸರಿ ಸರಿ. ಇದೊಂದು ಹಾಲು. ಇದೆಲ್ಲ ಅಂದ್ರೆ ಓಪನ್ ಪ್ಲೇಸ್ ನೀವು ಡೆಕೋರೇಟ್ ಮಾಡ್ಕೊಂಡ್ರೆ? ಹೌದೌದು, ಓಪನ್ ಪ್ಲೇಸ್ ಅಂದ್ರೆ ಇದು ಗೋಡೆಗಳೆಲ್ಲ ಹಿಂಗೆ ಇತ್ತು, ಬಾಕಿದೆಲ್ಲ ನೀಟಾಗಿ ನಾವು ಇದು ಮಾಡ್ಕೊಂಡು. ಸರಿ. ನಾವು ಅಂದ್ರೆ ನಮ್ಮ ತಂದೆಯವ್ರ ಕಾಲದಲ್ಲಿ ಮಾಡಬೇಡಿ. ಇದು ಅವಾಗಿನ ಕಾಲದಲ್ಲಿ ಏನೋ ಚಕ್ಲಿ ಮಾಡೋಂಥದ್ದು. ಓಕೆ. ಸೊ ಇದರಲ್ಲಿ ಇದು ಮಾಡ್ತಾ ಇದ್ದೀರಾ? ಇದರಲ್ಲಿ ಈಗೆಲ್ಲ ಬರತ್ತಲ್ಲ. ಸರಿ ಸರಿ. ಮಾಡುವಂಥದ್ದು ಇದರಲ್ಲಿ ಮಾಡುವಂಥದ್ದು. ಹಳೇದೇನಿದೆ ಎಲ್ಲ ಇದೆಲ್ಲ ಅವಾಗಿನ ಕಾಲದ ನೋಡ್ರಿ, ಇದೆಲ್ಲ ಸ್ಟೋರ್ ಮಾಡಲಿಕ್ಕೆ. ಇದನ್ನು ಅದೇ ಚಕ್ಲಿ ಹೊಟ್ಟೆಗಳು. ಹೌದೌದು, ಈ ಥರ ಇರ್ತಿತ್ತು ಅದು. ಅದೇನು ಬೇಡ ಫ್ಯಾನ್ ಅದ. ಅದೆಲ್ಲ ಏನು ನಮ್ಮ ಅಜ್ಜನ ಕಾಲದಿರ್ಬೋದು. ಅದೊಂದು ಮೈಕ್ ಥರದ್ದು. ಮೈಕ್ ಅಂದ್ರೆ ಈಗ ರೀಸೆಂಟಾಗಿ ನಿಮ್ಮ ಅಜ್ಜ ಆ ಟೈಮಲ್ಲಿ ಇರ್ಬೋದು, ಅಂದ್ರೆ ತುಂಬ ಹಳೇದೇನಲ್ಲ. ಇದೊಂದು ತೆಗಿ ಸೀನು. ಗ್ಯಾಸ್ ಲೈಟ್ ಇನ್ನೂ ಇಟ್ಕೊಂಡಿದ್ದಾರೆ. ಹೌದು, ಎಲ್ಲದೂ ಇದಾವೆ. ಯಾವುದನ್ನು ನಾವು ನಮಗೆ ಸಿಕ್ಕಿದಷ್ಟು ನಾವು ಹಂಗೆ ಇಟ್ಟಿದ್ದೀವಿ. ಕರೆಕ್ಟ್ ಇಟ್ಕೊಂಡಿದ್ರೆ ಚೆನ್ನಾಗಿದೆ, ಒಳ್ಳೇದು. ನಿಧಾನ ತಲೆ. ಇದೇನದು? ಇದು ಏನಂತಾರೆ, ಯುದ್ಧ ಮಾಡಲಿಕ್ಕೆ ಬಳಸುವಂಥದ್ದು ಇದು. ಓಕೆ. ಯಾವ ಥರ ಹೆಂಗೆ ಯೂಸ್ ಮಾಡೋದು ನಮಗೂ ಗೊತ್ತಿಲ್ಲ. ಬಟ್ ಆಗಿನ ಕಾಲದಲ್ಲಿ ಇತ್ತಲ್ಲ, ಯುದ್ಧಕ್ಕೆ ಬಳಸುವಂಥದ್ದು ಯಾವ್ದಾರ. ಆ ಪಿರಂಗಿ ಟೈಪ್ ಏನೋ ಒಂದು ಇತ್ತಲ್ಲ, ಇವನ ಇದೇನಾ ಅದು? ಇದನ್ನ ಎತ್ತಕ್ಕೆ ಬರ್ತಿತ್ತಾ? ಹೆಂಗೆ ಇತ್ತಲ್ಲ ಅದು? ಲಾಕ್ ಆಯ್ತು. ಕೈ ಬಿಡಿ. ಹಿಂಗೇನು ಹತ್ತಬೋದಾ? ಇಲ್ಲ ನಾನು ತಿರ್ಸ್ಬೋದಾ? ಅದೇ ಏನೋ ಒಂಥರ ಇತ್ತದು. ಅದಕ್ಕೆ ಸೆಟ್ ಮಾಡುವಂಥದ್ದು ಹೆಂಗೆ ಅನ್ನೋದು ಗೊತ್ತಿಲ್ಲ. ಬಟ್ ಹೌದೌದು, ಬಟ್ ಏನೋ ರೀತಿ ಇದು ಹಳೆ ಕಾಲದ ನೋಡಿ. ಇದು ಇದರಲ್ಲಿ ರಾಣಿ ಅವ್ರ ಇದರಲ್ಲಿ. ಓಕೆ. ಅದು ಯಾವ ಥರ ಸೆಟ್ ಮಾಡ್ತಿದ್ರೆ ಗೊತ್ತಿಲ್ಲ. ಇದು ಇಲ್ಲಿ ಲೋಡ್ ಮಾಡಿಬಿಟ್ಟು ಈ ಕಡೆಯಿಂದ ಅದು ಹಿಂಗೆ ಸೆಟ್ ಮಾಡ್ತಾರೆ ಇದಕ್ಕೆ. ಬಟ್ ಎಲ್ಲದೂ ನೀವು ಕರೆಕ್ಟಾಗಿ ಇಟ್ಕೊಂಡಿದ್ದೀರ. ಇದು ಹಳೆ ರಾಜರ ಕಾಲದ್ದೇ ನೋಡಿ. ಇದು ಇದ್ರ ವೇಟ್ ನೋಡಿದ್ರೆ ಗೊತ್ತಾಗುತ್ತೆ, ಹೆವಿ ವೇಟ್ ಇದೆ. ಇದು ಗುಡ್ಡದ ಮೇಲೆ ಏನು ರೀಸನ್ ಇಂದ ಮಾಡಿರೋದಂದ್ರೆ, ಯಾರೇ ಬಂದ್ರು, ಯಾರೋ ಕಳ್ಳರು ಆಗಿರ್ಬೋದು ಅಥವಾ ಏನೋ ಒಂದು ಹಾನಿ ಮಾಡ್ಲಿಕ್ಕೆ ಬರುವಂತವರಿಗೆ ಸೆಂಟ್ರ್ ಪ್ಲೇಸ್ ಅಲ್ಲ ಇದು. ಗುಡ್ಡದ ಮೇಲೆ ಮನೆ ಇರೋದಕ್ಕೆ ಎಲ್ಲದೂ ಶತ್ರುಗಳು ಬಂದ್ರು ಕಾಣ್ತಿತ್ತು. ಇಲ್ಲಿ ಕುತ್ಕೊಂಡ್ರೆ ಈಗ ಅಷ್ಟು ಹಿಂಗ್ ಕವರ್ ಆಗ್ತಿತ್ತು. ಇವಾಗೆಲ್ಲ ಈಗ ರೀಸೆಂಟ್ ಆಗಿ ಮನೆ ಆಯ್ತು, ಅದು ಇದು ಎಲ್ಲ ಆಯ್ತು, ಹಿಂಗಾಯ್ತು ಅಷ್ಟೇ. ಅವಾಗಾದ್ರೆ ಇಲ್ಲಿ ಕುತ್ಕೊಂಡು ಹಿಂಗ್ ನೋಡ್ತಿದ್ದೆ, ನೋಡ್ಲಿಕ್ಕೆಲ್ಲ ಆಗ್ತಿತ್ತಂತೆ. ಅದಕ್ಕೋಸ್ಕರ ಹೈಟಲ್ ಮನೆ ಮಾಡಿರೋದಾಗಿತ್ತು ಅವಾಗಿಂದು. ಇಲ್ಲಿಂದ ನೋಡಿದ್ರೆ ನಮ್ಗೆ ಸುತ್ತಮುತ್ತ ಕಾಣತಾರ ಕವರ್ ಆಗ್ತಿತ್ತು. ಏನ್ ಮೇಲ್ಗಡೆ ಏನ್ ಬಂದಿದೆಯಲ್ಲ ಅವೆಲ್ಲ ಆಗ ಇದ್ದಾಗ ಮಾಡಿರುವಂತದ್ದು. ಇನ್ನೇನ್ ಎಕ್ಸ್ಟೆನ್ಷನ್ ಮಾಡಿದ್ರಲ್ಲ, ಇಲ್ಲಿಂದ ಈ ಕಡೆ ನೀವು
ಎಕ್ಸ್ಟೆನ್ಷನ್ ಮಾಡ್ಕೊಂಡಿರುವಂಥದ್ದು. ಅವಾಗ ನಮ್ಮ ಅಜ್ಜನ ಕಾಲದಲ್ಲಾದ್ರೂ ಸೇಫ್ಟಿಗೋಸ್ಕರ ಇದು ನೋಡಿ ಮೇಲ್ಗಡೆ ಎಷ್ಟು ಹತ್ತತ್ರ ಮಾಡಿದ್ದಾರೆ ಇದನ್ನ. ಈ ಪಕಾಸುಗಳು ಈಗಲೂ ಇಷ್ಟ ಹತ್ರ ಹತ್ರ ಯಾರು ಮಾಡಲ್ಲ, ದೂರ ದೂರ ಮಾಡ್ತಾರೆ. ಅವಾಗ ಸೇಫ್ಟಿಗೋಸ್ಕರನೇ ಇಷ್ಟು ಹತ್ರ ಮಾಡಿರೋದು, ಕರೆಕ್ಟ್. ಯಾರು ಇಳಿಬಾರ್ದು, ಹೌದು. ಹಂಚು ತೆಗ್ದು ಆ ಥರ ಹಂಚಿತ್ತು ಮೊದಲು. ಈಗ ನಾವು ಶೀಟ್ ಎಲ್ಲ ಹಾಕೊಂಡಿರೋದು. ಸೊ ಇದು ಕಬ್ಬಣ ಗ್ರಿಲ್ ನೋಡಿ ಆಗಿಂದ ನೀವು ಅಂದ್ರೆ ನಿಮ್ಮ ಅಜ್ಜ ಅಂದ್ರೂ ಸುಮಾರು ಒಂದು 100 ವರ್ಷನೇ ಆಗಿರುತ್ತೆ. ಆಗಿರುತ್ತೆ 100 ವರ್ಷ ಆಗಿರ್ತದಲ್ಲ. ಅದು ಒಳಗಡೆ ಏನು ಭಾಗ ಇತ್ತು ಅದಷ್ಟು ರಾಜರ ಕಾಲದ ಅದು. ಹೌದು, ಅಲ್ಲಿಂದ ಏನು ಒಳಗಡೆ ಪೋರ್ಷನ್ ಇದೆ ರಾಜರ ಕಾಲ. ಈ ನಮಗೇನೋ ಹಿಂಗೆ ಅವ್ರಿವ್ರು ಹೇಳಿದ್ದನ್ನು ಕೇಳ್ಕೊಂಡಿರೋದಷ್ಟೇ. ಸರಿ ಸರಿ ಸರಿ. ನಮಗೆ ಪಕ್ಕ ಇನ್ಫಾರ್ಮೇಶನ್ ಗೊತ್ತಿಲ್ಲ. ಅವರಾದ್ರೂ ಸ್ವಲ್ಪ ತಿಳ್ಕೊಂಡಿದ್ದಾರೆ ನಮ್ಮ ಅಜ್ಜಿ ಹತ್ರ ಕೇಳಿ. ಸರಿ ಸರಿ ಸರಿ. ಅದು ಬಿಟ್ಟು ಹೊರಗಡೆನೂ ಬಹಳಷ್ಟು ಜನರ ಹತ್ರ ವಿಚಾರ ಮಾಡಿದ್ದಾರೆ ಅವರು, ಬಹಳಷ್ಟು ಇನ್ಫಾರ್ಮೇಶನ್ ತಗೊಂಡಿದ್ದಾರೆ ಅಲ್ವಾ. ಹೌದೌದು. ಆ ಫೋಟೋಗಳಿಗೂ ಭಾಳ ವರ್ಷ ಆಗಿದೆ. ಅದೆಲ್ಲ ಯಾರೋ ಆರ್ಟಿಸ್ಟ್ ಬಿಡಿಸಿರೋದು ನೋಡಿ ಅದು. ಓಕೆ.